ಕೂಡ ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದ ಕುರಿತು ಉತ್ತಮ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಎಲ್ಲರಿಗೂ ನಮಸ್ಕಾರ. ನಾವು ಸೋಷಿಯಲ್ ಎಡಿಟರ್ ಅಂದರೆ ಸಮಾಜ ಮಕ್ಕಳು ಯಾವ ರೀತಿ ಕೋಎಜುಕೇಷನ್ ಯಾವ ರೀತಿ ಇದೆ, ಯಾವ ರೀತಿ ಮಕ್ಕಳ ವಿದ್ಯೆಯಲ್ಲಿ ಮುಂದಿದ್ದಾರೆ, ಈ ಪೋಷಕರು ಏನು ಮಾಡ್ತೀವಿ ಅದ್ರ ಬಗ್ಗೆ ಎಲ್ಲ ಮಾಹಿತಿಗೋಸ್ಕರ ಬಂದಿದ್ದೀವಿ. ನಾವಿಂದ 2023-24 ಶಾಲೆಗೆ ಬಂದಿರತಕ್ಕಂಥ ಅನುದಾನ ಅಂದರೆ ಶೂ ಶಾಕ್ಸ್ಗಾಗಿರ್ಬೋದು, ಪಠ್ಯ ಪುಸ್ತಕ ಆಗಿರ್ಬೋದು, ಶೌಚಾಲಯಗಾಗಿರ್ಬೋದು, ಸ್ವಚ್ಛತೆಗಾಗಿ ಅನುದಾನ ಮಾಡ್ತಾರೆ, ಅದಕ್ಕೋಸ್ಕರ ಆಗಿರ್ಬೋದು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹೇಳ್ತೀವಿ. ಇದನ್ನ ಆಲ್ರೆಡಿ ಹೇಳಿರ್ತಾರೆ ಮೇಡಮ್ ಅವರು. ನಾವು ಮಾಡ್ತಿರೋದು 23-24ವರೆಗೆ. ಪ್ರಾರಂಭಿಕ ಮೊತ್ತ ಬಂದ್ಬಿಟ್ಟು 10,010 ರೂಪಾಯಿ. ಸರ್ಕಾರದಿಂದ ಬಿಡುಗಡೆ ಆದ ಮೊತ್ತ 85,267 ರೂಪಾಯಿ. ಬ್ಯಾಂಕ್ ಬಡ್ಡಿ 374 ರೂಪಾಯಿ. ಖರ್ಚಾದ ಮೊತ್ತ 42,371 ರೂಪಾಯಿ. ಬಾಕಿ ಉಳಿದ ಮೊತ್ತ 53,275 ರೂಪಾಯಿ. ಟೋಟಲ್ 95,646 ರೂಪಾಯಿ. ಇದರಲ್ಲಿ ಖರ್ಚಾದ ಮೊತ್ತ ಅಂದ್ರೆ ಶೂ ಸಾಕ್ಸಿಗೆ ಅಂದ್ರೆ ಮಕ್ಕಳಿಗೆ ನಿಮ್ಗೆಲ್ಲ ಶೂ ಸಾಕ್ಸ್ ಕೊಟ್ಟಿದ್ದಾರಲ್ಲ, ಬಟ್ಟೆ ಪುಸ್ತಕ ಅಂತೇಳಿ ಅದರಲ್ಲಿ ಹೇಳ್ತೀನಿ. ಡೇಟ್ ವಾರೂನು ಇರುತ್ತೆ. 6-10-2023 23-24ನೇ ಸಾಲಿನ ಶೂ ಮತ್ತು ಸಾಕ್ಸ್ಗಾಗಿ ಖರ್ಚು ಮಾಡಿರೋದು 20,935 ರೂಪಾಯಿ ಖರ್ಚಾಗಿರೋದು. ಇದರಲ್ಲಿ ಜಮಾ ಬಂದ್ಬಿಟ್ಟು ಜಮಾ ಮತ್ತು ಬಡ್ಡಿ ವಿವರ 11-8-2023 2023-24ನೇ ಸಾಲಿನ ಶೂ ಮತ್ತು ಸಾಕ್ಸ್ ಈಗ ತಾನೇ ಹೇಳಿದಲ್ಲಿ ಖರ್ಚಾಗಿದ್ದ ಅಮೌಂಟ್ ಅಂತ ಹೇಳಿ ಅದರಲ್ಲಿ ಫಸ್ಟ್ ಜಮಾ ಆಗುತ್ತೆ. ಆ ನಂತರ ಅವ್ರು ಖರ್ಚು ಮಾಡಿಕೊಂಡು ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಅನ್ನೋದರ ರೀತಿಯಲ್ಲಿ SDMC ಅಧ್ಯಕ್ಷರು ಮತ್ತು ಅವ್ರ ಖಾತೆಯಲ್ಲಿ ಸೈನ್ ಮಾಡಿಬಿಟ್ಟು ಮಕ್ಕಳಿಗೆ ನೀಡತಕ್ಕಂಥ ವ್ಯವಸ್ಥೆ ಆಗಿರ್ಬೋದು. 21,995 ರೂಪಾಯಿ ಜಮಾ ಆಗಿರೋದು. 25/6/2023 ಬ್ಯಾಂಕ್ ಬಡ್ಡಿ ಜಮಾ 22 ರೂಪಾಯಿ ಜಮಾ ಆಗಿರುತ್ತೆ. 19/8/2023 ಶಾಲಾ ಅನುದಾನ ಅಂತೇಳಿ ಹಣ ಜಮಾ ಆಗಿರುತ್ತೆ 12,500 ರೂಪಾಯಿ. ಅದೇ ರೀತಿಯಾಗಿ 25/9/2023 ಬಡ್ಡಿ ಹಣ ಜಮಾ 126 ರೂಪಾಯಿ. 25/12/2023 ಬಡ್ಡಿ ಜಮಾ 120 ರೂಪಾಯಿ. 24/11/2024 ಶೌಚಾಲಯ ಕುಡಿಯುವ ನೀರಿಗಾಗಿ ಅಂತೇಳಿ ಖರ್ಚು ಮಾಡಿ ಜಮಾ ಆಗಿರುತ್ತೆ 15,051 ರೂಪಾಯಿ. 3/2/2024 ಶೌಚಾಲಯ ಕುಡಿಯುವ ನೀರಿಗಾಗಿ ನೀರಿನ ಹಣ ಜಮಾ ಅದು 2,000 ರೂಪಾಯಿ. 12/3/2024 ಶೌಚಾಲಯ ಕುಡಿಯುವ ನೀರಿಗಾಗಿ 3,466 ರೂಪಾಯಿ ಜಮಾ ಆಗಿರುತ್ತೆ. 19/3/2024 ಶಾಲಾ ಅನುದಾನ ಜಮಾ 18,750 ರೂಪಾಯಿ. 20/3/2024 SDMC ತರಬೇತಿ ಹಣ ಜಮಾ ಅಂತೇಳಿ 5 ರೂಪಾಯಿ ಆಗುತ್ತೆ. 21/3/2024 ವಿದ್ಯಾಂಜಲಿ ಬ್ಯಾನರ್ ಹಣಕ್ಕಾಗಿ 500 ರೂಪಾಯಿ ಖರ್ಚು ಮಾಡಲಾಗಿರುತ್ತೆ ಜಮಾ ಆಗಿರುತ್ತೆ. 25/3/2024 ಬಡ್ಡಿ ಹಣ ಜಮಾ ಆಗಿರುತ್ತೆ 106 ರೂಪಾಯಿ. 26/3/2024 TLM ಅಂತೇಳಿ ಹಣ ಖರ್ಚು ಮಾಡಿರ್ತಾರೆ 3,000 ರೂಪಾಯಿ 3,000 ಜಮಾ ಆಗಿರುತ್ತೆ. 27/3/2024 ಗ್ರಂಥಾಲಯಕ್ಕಾಗಿ 5,000 ಜಮಾ ಆಗಿರುತ್ತೆ, ಇದನ್ನ ಖರ್ಚು ಮಾಡಿರೋದಿಲ್ಲ. 23/3/2024 ಗ್ರಂಥಾಲಯಕ್ಕಾಗಿ 4,500 ಜಮಾ ಆಗಿರುತ್ತೆ. ಅದೇ ರೀತಿಯಾಗಿ ಮಕ್ಕಳ ಕಲಿಕೆ ಗುಣಮಟ್ಟ ಚೆಕ್ ಮಾಡಿದಾಗ ಅಂದ್ರೆ ಮಕ್ಕಳ ಹೆಸರು ಹೇಳಕ್ ಬರಲ್ಲ, ಯಾಕಂದ್ರೆ ನಾವು ವಿದ್ಯಾರ್ಥಿಗಳ ಸಂದರ್ಶನ ಮಾಡಿರ್ತೀವಿ, ಮಕ್ಕಳ ಹೆಸರು ಹೇಳಕ್ ಬರಲ್ಲ. ಹಂಗಾಗಿ ಕಲಿಕೆಯಲ್ಲಿ ಹಿಂದುಳಿದಂದ್ರೆ 3ನೇ ತರಗತಿ 7 ಜನ ಮಕ್ಕಳು, 4ನೇ ತರಗತಿಯಲ್ಲಿ 3ನೇ ತರಗತಿ 7 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು, ಟೋಟಲ್ ಆಗಿ 11 ಜನ ಕಲಿಕೆಯಲ್ಲಿ ಇರ್ತಾರ. ಅವ್ರು ಏನ್ ಮಾಡಿರ್ತಾರೆ, ನಾವು ಈ ಲೀಸ್ಟ್ ನ ಕೊಟ್ಟಿರ್ತಾರೆ ಮೇಡಮ್ ಅಲ್ಲಿ. ಮುಂದಿನ ಹಂತದಲ್ಲಿ ಏನ್ ಮಾಡ್ಬೇಕು ಮಕ್ಕಳ, ಈಗ ನೆಕ್ಸ್ಟ್ ವರ್ಷ ಮಾಡ್ತಿರ್ತೀವಿ ನಾವು ವರ್ಷ ಬರ್ತಿದ್ವಿ. ಈ ಮಕ್ಕಳು ಮುಂದಿನ ಹಂತದಲ್ಲಿ ಸರಿಪಡಿಸತಕ್ಕಂಥ ವ್ಯವಸ್ಥೆ ಮೇಡಮ್ ಅವ್ರು ಮಾಡಬೇಕು ಹೆಚ್ಚಿನ ರೀತಿಯಲ್ಲಿ. ಅದೇ ರೀತಿ 4ನೇ ತರಗತಿಯಲ್ಲಿ ಟೋಟಲ್ 5 ಮಕ್ಕಳು, 5ನೇ ತರಗತಿಯಲ್ಲಿ 8 ಜನ ಮಕ್ಕಳು ಆಗಿರ್ತಾರೆ. ಹಾಗಾಗಿ ಅವ್ರನ್ನ ಮುಂದಿನ ಹಂತದಲ್ಲಿ ಸರಿಪಡಿಸತಕ್ಕಂಥ ವ್ಯವಸ್ಥೆ ಮಾಡಬೇಕು. ಈಗ ಕಲಿತಕ್ಕಂಥ ಮಕ್ಕಳು ಆ ಮುಂದಿನ ಹಂತದಲ್ಲಿ ಕನ್ನಡ ಇಂಗ್ಲಿಷ್ ಎಲ್ಲಾನು ಓದಕ್ಕೆ ಬರ ಅಂತಕ್ಕಂಥ ವ್ಯವಸ್ಥೆನ ಮಾಡಬೇಕು. ಅದೇ ರೀತಿಯಾಗಿ ಶಾಲೆಯಿಂದ ದಾಖಲಾಗಿ ನಂತರ ಮಕ್ಕಳು 3 ಜನ ಇರ್ತಾರೆ. ಆ ಹೆಸರು ನಾವು ಆಗಲಿ ಎಷ್ಟೇ ಕೊಡ್ತೀವಿ, ಮೇಡಮ್ ಅವರು ಕೊಡ್ತೀವಿ. ಆ ಮಕ್ಕಳು ಶಾಲೆಗೆ ಬರತಕ್ಕಂಥ ವ್ಯವಸ್ಥೆ ನೀವು ಮನೆ ಭೇಟಿ ಮಾಡಿಬಿಟ್ಟು ಮಾಡಿ ಆ ಪೋಷಕರಲ್ಲಿ ಮನವೊಲಿಸಿ ಏನು ಸಮಸ್ಯೆ ಅಂತೇಳಿ ಅವರೆಲ್ಲ ವರದಿ ತಗೊಂಡು ಬರ್ಕೊಂಡು ಬರ್ಬೇಕಂತ ವ್ಯವಸ್ಥೆ ಮೇಡಮ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಇಷ್ಟು ಅನುದಾನ ನೀವು ಶಾಲೆ ಸ್ವಚ್ಛತೆ ಹೇಳ್ಬೇಕಂದ್ರೆ ಶಾಲಾ ಸ್ವಚ್ಛತೆಯನ್ನು ದಯವಿಟ್ಟು ಕಾಪಾಡಬೇಕು. ಇಲ್ಲಿ ಪೇರೆಂಟ್ಸ್ ಆಗಿರ್ಬೋದು, SDMC ಅಧ್ಯಕ್ಷರಾಗಿರ್ಬೋದು, ಯಾಕಂದ್ರೆ ಸುತ್ತಲೂ ಕಂಪೌಂಡ್ ಇಲ್ಲ,
ಹಂಗಾಗಿ ಬೇರೆ ಕಡೆ ಶೌಚಾಲಯ ವ್ಯವಸ್ಥೆ ಅಂದ್ರೆ ಇಲ್ಲಿ ಬಾಯ್ಸ್ ಶೌಚಾಲಯದಲ್ಲಿ ನೀರು ಬರ್ತಕ್ಕಂಥ ವ್ಯವಸ್ಥೆ ಇದೆ. ಅಂದ್ರೆ ಶೌಚಾಲಯಕ್ಕಾಗಿ ಅನುದಾನ ಬೇರೆ ಬೇರೆ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ. ಆದಾಗ ಶೌಚಾಲಯದಲ್ಲಿ ದಯವಿಟ್ಟು ಮೇಡಮ್ ನೀರಿನ ವ್ಯವಸ್ಥೆ ಮಾಡಿ, ಅದೇ ರೀತಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ. ಊರಿನ ಜಗತ್ತಿಗೆ ಹೇಳ್ತಿದ್ದೆ ನಾನು, ಇಲ್ಲಿ ಶಾಲೆ ಯಾಕಂದ್ರೆ ಊರಲ್ಲೇ ಇರ್ತಕ್ಕಂಥ ವ್ಯವಸ್ಥೆ ಇದೆಲ್ಲ, ಹಂಗಾಗಿ ಕೆಲವೊಬ್ರು ನಾನು 2-3-4 ದಿನ ಆಯ್ತಿಲ್ಲಿ ಬರಕ್ಕೆ ನೋಡ್ತಿದ್ದೇನೆ. ಕೆಲವೊಬ್ರು ಇಲ್ಲಿ ಬಂದು ಕೂಡೋದಾಗಿರ್ಬೋದು, ಸ್ಮೋಕ್ ಮಾಡಿದ್ರಾಗಿರ್ಬೋದು, ಮತ್ತೆ ಅದೇ ರೀತಿ ಗಲೀಜು ಅಂದ್ರೆ ಅಸಭ್ಯ ವರ್ತನೆ ಮಾಡ್ತಾರೆ. ಯಾಕಂದ್ರೆ ನಿಮ್ಮ ಮಕ್ಕಳು ಓದ್ತಾರೆ, ಬೇರೆ ಯಾರ ಮಕ್ಕಳು ಓದಲ್ಲ. ಶಾಲೆ ಅಂದ್ರೆ ಏನು? ಸ್ವಚ್ಛತೆ ಇದ್ರೆ ಮಾತ್ರ ವಿದ್ಯೆ ಕಲಿಯಕ್ಕಾಗುತ್ತೆ, ಹೌದಾ ಇಲ್ಲ? ಮಕ್ಕಳನ್ನು ನೀವು ಇದೇ ರೀತಿ ಮಾಡಿದ್ರೆ ಮಕ್ಕಳನ್ನು ಅಲ್ಲಿ ಗಲೀಜು ಮಾಡ್ತಾರೆ. ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಒಂದು ಇದು ಮಾಡ್ಕೊಳ್ರಿ ಮೇಡಮ್. ಅದೇ ರೀತಿಯಾಗಿ ಅದೇನೋ ಮೋಟ್ರ್ ಇದಾಗುತ್ತೆ, ನೀವು ಹೇಳ್ಬೇಕು ಶೌಚಾಲಯ ಬಗ್ಗೆ. ಯಾಕಂದ್ರೆ ನೀರಿಲ್ಲದಕ್ಕೆ ಮಕ್ಕಳು ಮಾಡ್ತಾರೆ, ಹೊರಗಡೆ ಹೋಗ್ತಾರೆ.